ಪಲ್ಲವಿ ಪಲ್ಲವಿ ಓ ಅತ್ತೀರ ಇವರೆಲ್ಲರೂ ದೇವ್ರಿಗೆ ಹೋದಾರ ಬಂದ್ರ ಇಷ್ಟು ಲಗು ಈ ಅತ್ತೀರ ನನ್ನ ರೂಮ್ ಕಡೆ ಬರ್ರಿ ಅತ್ತೀರ ಒಳಗೆ ಬರ್ರಿ ಓ ಅತ್ತೀರ ದೇವ್ರಿಗೆ ಹೋದವರು ಇಷ್ಟು ಲಗು ಬಂದ್ರ ಬಂದ್ರೇವಾ ಬರ್ಲೇಬೇಕಲ್ಲ ಅಲ್ಲೇ ಇರಕ್ಕಾಕೈತ ಓ ಅವ್ವ ಏನು ನಮ್ಮ ರೂಮ್ ಕಡೆ ಬಂದಿಯಾ? ಬರ್ಬೇಕಲ್ಲಪ್ಪ ಬರ್ಲೇಬೇಕಲ್ಲ ಅಂಥ ಕೆಲಸ ಮಾಡಾಳಲ್ಲ ನೀನು ಹೆಂಡ್ತಿ ಅದಕ್ಕೆ ಬಂದೀನಿ. ನೋಡು ಪಲ್ಲವಿ, ಇಷ್ಟು ದಿನ ನಿನ್ನ ಸಹಿಸ್ಕೊಂಡಿದ್ದೇನ ಯಾಕೊತ್ತಾ? ನೀನು ನನ್ನ ಮಗನ ಹೆಂಡ್ತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ, ನಿನ್ನ ಮೇಲೆ ರೇಗಿದ್ರೆ ಎಲ್ಲಿ ರಮೇಶನ ಜೀವನ ಹಾಳಾಕೈತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಇಷ್ಟು ದಿನ ಸಹಿಸ್ಕೊಂಡು ಬಂದೆ. ಆ ಸಿದ್ಧಾರ್ಥನ ಗುಟ್ಟಲೆ ನಾವು ಅಲ್ಲಿ ಮದುವೆ ಮಾಡಕತ್ರು ಚಂದ್ರಕ್ಕ ನೀನಾಗೆ ನಾವು ಉಳುವಾಗ ಮದುವೆ ಮಾಡತ್ತೇವೆ ಅಂತ ಹೇಳ್ದಕ್ಕೆ ನೀನು ಇಷ್ಟೆಲ್ಲ ನೋಡಿನೂ ನೀನು ಸುಮ್ಮನೆ ಮನೆಯಾಗಿರಕ್ಕೆ ಬಿಟ್ಟೆ. ಯಾಕೊತ್ತಾ? ನನ್ನ ಮಗನ ಜೀವನ ಹಾಳಾಗಬಾರ್ದು ಅಂತ. ಅಲ್ರಿ ಅತ್ತೀರ, ನಾ ಏನು ಮಾಡಿದ್ನ ನಿನಗೆ ಗೊತ್ತಿಲ್ಲ ಏನು ಮಾಡಿದ್ದೆ ಅಂತೇಳಿ? ವೈನಿ ಅವ್ವ ಯಾಕೆ ಇಷ್ಟು ಜೋರು ಮಾತಾಡ್ತಾಳೆ ಪಲ್ಲವಿ ವೈನಿಗೆ? ನನಗೂ ಗೊತ್ತಿಲ್ಲ ಸಿದ್ಧಾಂತ್, ನಾನು ಭಾಳ ಜೋರು ಅವಾಜ್ ಕೇಳತ್ತಿತ್ತಲ್ಲ ಅದಕ್ಕೆ ಬಂದೆ. ನೋಡು ಗೊತ್ತಾಕೈತಿ. ಈಗ ದೇವ್ರಿಗೆ ಕರ್ಕೊಂಡು ಹೋದ್ರು ನಾವು ದೇವ್ರಿಗೆ ಹೋಗೋ ವಿಚಾರ ಚಂದ್ರಕ್ಕ ಹೇಳಿದೆ ನೀನ ಅಲ್ಲ? ಅತ್ತೀರ ನಾ ಯಾಕೆ ಹೇಳಿ ಅತ್ತೀರ? ನೋಡು ಪಲ್ಲವಿ, ನಾಟಕ ಆಡಬೇಡ. ನಿನ್ನಂತಕ್ಕಿಗೆ ನನ್ನ ಮನೆ ಒಳಗೆ ಜಾಗನ ಇಲ್ಲ. ಹೆಂಡತಿನ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೋಬೇಕು ರಮೇಶ. ನಿನಗೆ ಹೆಂಗೆ ಇಟ್ಕೋಬೇಕಂತ ಗೊತ್ತಿಲ್ಲ, ಬಿಟ್ಟು ಆಕಿನ. ಊರು ಸುತ್ತು ಬಸ್ವಿ ಆಗಾಳಿನ ಹೆಂಡತಿ ಹದ್ದು ಬಸ್ನಾಗ ಇಟ್ಕೋಕೋತಿಲ್ಲ. ನೋಡು ಪಲ್ಲವಿ, ಇನ್ನು ಮೇಲೆ ಒಂದು ಕ್ಷಣನೂ ನಿನ್ನ ಮಕ್ಕ ಈ ಮನೆಯಾಗಿರಬಾರ್ದು. ನಾನು ನನ್ನ ಮನೆಯಾಗಿರಕ್ಕೆ ನೀನು ಬಿಡಂಗಿಲ್ಲ. ನೋಡಿ, ಗಂಟು ಮುಟ್ಟೆ ಕಟ್ಟು ನನ್ನ ಮನೆ ಖಾಲಿ ಮಾಡಿ. ಅತ್ತೀರ ಹಿಂಗಂದ್ರೆ ನಾ ಎಲ್ಲಿ ಹೋಗ್ಬೇಕ್ರಿ ಅತ್ತೀರ? ನಾ ಮಾಡಿಲ್ರಿ ಅತ್ತೀರ, ನಾ ಮಾಡಿಲ್ಲ. ನಾ ಯಾಕೆ ಚಂದ್ರಕ್ಕ ನೀವು ದೇವ್ರಿಗೆ ಹೋಗೋ ವಿಚಾರ ಹೇಳಿ? ಇನ್ನು ಎಷ್ಟು ಮಂದಿ ಜೀವ ಕಳಿಬೇಕಂತ ಮಾಡಿ ನೀನೇ ಹೇಳಿದ್ದಂತ ನನಗೆ ಚೆನ್ನಾಗಿ ಗೊತ್ತು ಪಲ್ಲವಿ. ನಾಟಕ ಆಡಬೇಡ. ಅಲ್ಲಿ ಬಂದಕ್ಕಿ ಪೂಜಾನ ಸಾಯ್ಸಾಕ ಹೊಂಚ್ ಹಾಕಿದ್ಲು. ಪುಣ್ಯಕ್ಕೆ ದೇವ್ರು ನಮ್ಮಂತ ಅದಾನು, ಎಲ್ಲ ಒಳ್ಳೇದಾತು. ಇನ್ನು ಮೇಲೆ ನಿನಗೆ ಈ ಮನೆ ಒಳಗೆ ಜಾಗ ಕೊಟ್ಬಿಟ್ರೆ ಒಂದಿನ ನಮ್ಮನ್ನು ಸಾಯ್ಸಕ್ಕೆ ಹೆಸಂಗಿಲ್ಲ ನೀನು. ಬೇಡ ನಿನ್ನಂತ ಕೆಟ್ಟ ಹುಳ ನನ್ನ ಮನೆ ಒಳಗಿರೋದು ಬೇಡ. ತಗೋ ಬ್ಯಾಗ್ ರಮೇಶ, ಆಕಿ ಬ್ಯಾಗ್ ಕೊಡು ಹೋಗ್ಲಿಕ್ಕೆ. ಅಲ್ಲ ಅವ್ವ, ಮನಿ ಬಿಟ್ಟ ಏನು ಮಾತಾಡ್ತೀಯವ್ವ? ಏನಿದು ಬಾಯಿ ಅವ್ವ? ಏನಾತ? ಪಲ್ಲವಿನ ಮನೆ ಬಿಟ್ಟು ಹೋಗೋಣತ್ತೀನಿ. ಅವ್ವ ಏನು ಹೇಳಕತ್ತಿ ನೀನು? ನೋಡಿ ಸಿದ್ಧಾರ್ಥ, ಇದ್ರೊಳಗೆ ನೀ ತಲೆ ಹಾಕ್ಬೇಡ. ಇದ್ರೊಳಗೆ ಮಾತ್ರ ನೀ ತಲೆ ಹಾಕ್ಬೇಡ. ನೋಡು ಪಲ್ಲವಿ, ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ಇರಬೇಡ. ಹೋಗು, ನಮ್ಮ ಮನೆ ಬಿಟ್ಟು ಹೋಗು. ಮನೆ ಬಿಟ್ಟು ಹೋಗೋದ್ರೆ ಎಲ್ಲಂತ ಹೋಗ್ಬೇಕತ್ತೀರ? ಹೋಗು, ಆ ಚಂದ್ರಕ್ಕನ ಮನೆಗೆ ಹೋಗು. ಆಕಿನ ಬಾಲ ಅಲ್ಲ ನೀ, ಹೋಗು ಆಕಿ ಮನೆಗೆ ಹೋಗು. ಅಲ್ಲ ಎಂತಾಕಿ ನೀನು? ನಮ್ಮ ಮನೆಗೆ ಅಲ್ಲ ರಮೇಶ, ನೀನು ಇಷ್ಟಪಟ್ಟೇನಿ ಅಂತ ಒಂದೇ ಒಂದು ಮಾತ್ರ ಹೇಳಿದ್ದಕ್ಕೆ ನೀ ಎಂತಾಕಿ ಏನು ನಿನ್ನ ಹಿನ್ನೆಲೆ ಏನು ಅಂತಾನು ವಿಚಾರಿಸ್ದೆ. ಆತಪ್ಪ ನೀನು ಇಷ್ಟನ ನಮ್ಮ ಇಷ್ಟ ಅಂತೇಳಿ ಮದುವೆ ಮಾಡಿಸಿ ಮನೆಗೆ ಕರ್ಕೊಂಬಂದೆ. ಇಂಥಾದ್ರೂ ಹಾವಾಗಿದ್ಯಾ? ಅತ್ತೀರ ತಪ್ಪಾತ್ರಿ ಅತ್ತೀರ, ಇನ್ನೊಂದ್ಸಲ ಇಂಥ ಕೆಲಸ ಮಾಡಂಗಿಲ್ಲ. ದಯವಿಟ್ಟು ನನ್ನ ಮನೆ ಬಿಟ್ಟು ಮಾತ್ರ ಹೊರಗೆ ಹಾಕ್ಬೇಡ್ರಿ. ಬೇಡ ನಿನ್ನಂಥ ಹುಳಕ್ಕೆ ನನ್ನ ಮನೆ ಒಳಗೆ ಜಾಗ ಇಲ್ಲ. ತಗೋ ಗಂಟು ಮುಟ್ಟಿ ನಡಿ ಮನೆ ಬಿಟ್ಟು. ನೀವೆಲ್ಲ ಇಲ್ಲಿಂದ ಹೋರಿ. ನನ್ನ ಮಾತು ನೀವು ಕೇಳೋದಾದ್ರೆ ನೀವು ಯಾರೂ ಒಂದು ಮಾತಾಡಕ್ಕೆ ಹೋಗ್ಬೇಡ್ರಿ. ನಡ್ರಿ ಇಲ್ಲಿಂದ. ಅತ್ತೀರ ಅದೂ ಅಲ್ಲ ಇದೂ ಅಲ್ಲ. ಪೂಜಾ ಹೋಗು. ಸಿದ್ಧಾಂತ್ ಅವ ಆದರೂ ಮನೆ ಬಿಟ್ಟು ಹೋಗೋದು. ದಯವಿಟ್ಟು ಸಿದ್ಧಾರ್ಥ್, ಇದ್ರೊಳಗೆ ತಲೆ ಹಾಕ್ಬೇಡಪ್ಪ ನೀನು. ಸರಿ ನೀನಿಷ್ಟ. ಏ ರಮೇಶ, ಬ್ಯಾಗ್ ತರೋಕಿದ ಅವ್ವ. ಹೋಗು, ಆಕೆ ಅರಿವಿ ಎಲ್ಲ ತುಂಬಿ ಬ್ಯಾಗ್ ತರೋಕೆ ಹೋಗು. ಸರಿ ಅವ್ವ. ಅತ್ತೀರ ಮಾತು ಕೇಳ್ರಿ ಅತ್ತೀರ. ನಿನ್ನ ಮಾತು ಕೇಳಕ್ಕಿಲ್ಲವ ನಾನು? ಎಷ್ಟಂತ ಕ್ಷಮಿಸ್ಲಿ? ಮದುವೆ ವಿಚಾರದೊಳಗೆ ಆತವ ಹೋಗ್ಲಿ ಬಿಡು, ಒಂದ್ಸಲ ತಪ್ಪು ಮಾಡ್ಯಾಳಂತ ಸುಮ್ಮನೆ ಇದ್ದೆ. ನಿನಗೆ ಒಂದು ಮಾತು ಅಂತಿದ್ದಿಲ್ಲ ನಾನು. ಆದ್ರೆ ಮತ್ತು ಅದ ಶಕ್ತಿನೂ ಕೆಲಸ ಮಾಡ್ತೀನಿ ಅಂತಂದ್ರೆ ಬೇಡವೇ ಬೇಡ. ನಿನ್ನ ಮನೆಯೊಳಗೆ ಸಹ ಇಟ್ಕೊ ಅಂತ ಜರ್ರತ್ ನನಗಿಲ್ಲ. ದಯವಿಟ್ಟು ಹೊರಗೆ ಹೋಗ್ತಾಯಿ, ದಯವಿಟ್ಟು ಹೊರಗೆ ಹೋಗು. ಅವ್ವ. ನಿನ್ನ ಗಂಡ ಬ್ಯಾಗ್ ತಂದ, ನಡಿಯಲ್ಲೇ. ರೀ ನೀವು ನಾ ಏನು ಮಾಡಲಿ ಪಲ್ಲವಿ? ದಯವಿಟ್ಟು ನನ್ನ ಮನೆ ಬಿಟ್ಟು ತೊಲಗಿನ. ಏನ್ರಿ ಇದು? ನಾ ಹೇಳಿದೆ ನಿನಗೆ ಇಂಥ ಕೆಲಸ ಮಾಡಬೇಡ ಅಂಥೇಳಿ. ನೋಡು, ಒಂದು ಕೆಲಸ ಮಾಡು, ಹೋಗಿ ತವ್ರ ಮನೆಗೆ ಏನಾದರೂ ಮಾಡಿ ನಾ ಅವಾಗ ಹೆಂಗಾರ ಕನ್ವಿನ್ಸ್ ಮಾಡಿ ನೀನು ಕರ್ಸ್ಕೊತೇನೆ. ಎಂತ ಕಣ್ರಿ ನೀವು? ರಮೇಶ ಬಾಯ್ಲೆ. ಹಾಂ ಬಂದೆ. ನಾ ಮಾಡಿದ್ದೆ ನನಗೆ ಮುಳುವಾಯ್ತಲ್ಲ. ಈ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ದೇವ್ರ ನನಗೆ ಇವತ್ತ. ಅಮ್ಮ, ನೀವು ಹೇಳಿರೋ ಮನೆ ಬಂತು ನೋಡ್ರಿ. ಇಳಿರಿ.
ಇಳಿತೇನಿ ನನ್ನ ಸಂದಕ ಒಂದಿಟ್ಟು ತಳಗಿಡಪ್ಪ ನೀನು. ಆಹಾ ಹಾ 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 10 ವರ್ಷ ಆತು ಇವ್ರ ಮನೆಗೆ ಬರ್ದ. ಎಂಥ ದೊಡ್ಡ ಮನೆ ಕಟ್ಟ್ಯಾಳ ನಮ್ಮ ಕೌಸಲ್ಯ. ಇರ್ಲಿ ಇರ್ಲಿ, ಚಲೋ ಆಗ್ಯಾಳ. ಮಕ್ಕಳ ಕಾಲಕ್ಕರ ನಮ್ಮ ಕೌಸಲ್ಯ ಚಲೋ ಆದ್ಲು. ಅಲ್ಲಲ್ಲಿ ತುಳಸಿ ಪೂಜೆ ಮಾಡಿ ದೀಪ ಬೇರೆ ಹಚ್ಚಿಬಿಟ್ಟಾಳ. ಆಹಾ, ಮೊದಲಿನ ಸಂಪ್ರದಾಯ ಏನು ಬಿಟ್ಟಿಲ್ಲ ನಮ್ಮ ಕೌಸಲ್ಯ. ಎಲ್ಲ ಚಾಚು ಚಪ್ಪದ ಮಾಡ್ಕೊಂಡು ಬಂದ. ಅಮ್ಮರ, ನೀವು ಆಮೇಲೆ ಮನೆ ನೋಡು ಅಂತ್ರಿ. ನಂದಟ್ಟ ಕೊಡ್ರಿ, ರೊಕ್ಕ ಕೊಡ್ರಿ. ನಮ್ದ ರೊಕ್ಕ ಕೊಡ್ತೇನಪ್ಪ. 10 ರೂಪಾಯಿ ಅಲ್ಲ, ಅದಕ್ಕೆ ಯಾಕೆ ಹಂಗೆ ಮಾಡ್ತಿ? ಕೊಡ್ತೇನೆ. ಏನ 10 ರೂಪಾಯಿ? 10 ರೂಪಾಯಿದಾಗ ಏನು ಬರ್ತೈತ್ರಿ ಅಮ್ಮಾರ? ನಿಮ್ಗೆ ಆಗ ಹೇಳೀನಿ 150 ರೂಪಾಯಿ ಅಂತ ನಾನು ಬರೋದೇ ಇಲ್ಲ ಅಂತೇಳಿ. ಯಾವಾಗ 10 ಕುಂತ್ರಿ ಈಗ 10 ರೂಪಾಯಿ ಅಂತೀರಿ. 150 ರೂಪಾಯಿ ಕೊಟ್ಟು ಮಾತಾಡ್ರಿ ಅಮ್ಮ ನೀವು. 150 ರೂಪಾಯ? 150 ರೂಪಾಯಿ ಯಾಕೆ? ನೋಡು, ನಾನು ಈ 10 ವರ್ಷದಿಂದ ಈ ಮನೆಗೆ ಬಂದಾಗ ಕೊಟ್ಟಿದ್ದು 10 ರೂಪಾಯಿ, ಈಗ ಕೊಡೋದು 10 ರೂಪಾಯಿ. ಏನು 10 ವರ್ಷದ ಹಿಂದೆ ಈ ಮನೆಗೆ ಬಂದಾಗ 10 ರೂಪಾಯಿ? 10 ವರ್ಷ ಆತಲ್ರಿ ಅಮ್ಮ. 10 ವರ್ಷ 10 ರೂಪಾಯಿ ಅನ್ಕೊಂಡ್ರೆ 100 ರೂಪಾಯಿ ಆಕೈತ್ರಿ ಅಮ್ಮಾರ. ಎಲ್ಲದಿರಿ ಬಾ ತುಟ್ಟಾಗೈತ್ರಿ. ಮೊದ್ಲ ಈ ಸರ್ಕಾರ ಎಲ್ಲ ಫ್ರೀ ಮಾಡಿ ಹೆಣ್ಮಕ್ಳಿಗೆ, ನಮಗೆ ಏನು ಲಾಭ ಇಲ್ರಿ ಅಮ್ಮಾರ. ನೀವು ನೋಡ್ರಿ 10 ರೂಪಾಯಿ ಅಂತೇಳ್ರಿ, ತೆಗಿರ್ತೀರಿ. ಇಂಥ ದೊಡ್ಡ ಮನೆ ರೀ ಅಮ್ಮಾರ, ಇಟ್ಟು ಸೌಕಾರ ಇದೀರಿ. 10 ರೂಪಾಯಿಗೆ ನಮ್ಮಂಥವ್ರಿಗೆ ಕೊಡಾಕ್ ಶಾನತನ ಮಾಡ್ತೀರಲ್ರಿ ಅಮ್ಮಾರ. ನಮ್ಮಂಥವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ನಿಮ್ಮ ದೇವ್ರ ಮೆತ್ತಾನ. ಆಹಾ ಹಾ ಹಾ ಹಾ, ನೀವು ಹಿಂಗಂತೀರಿ ಬಿಡಪ್ಪ. ಹಿಂದೆ ದೊಡ್ಡ ದೊಡ್ಡ ಮನಿನ ಇಟ್ಟಿರ್ತೀರಿ, ತಲೆ ಕೆಡ್ಸ್ಕೊಬೇಡ್ರಿ. ಈ ಮನಿ ನಂದಲ್ಲಪ್ಪ, ಇದು ನನ್ನ ಮಗಳ ಮನಿ. ರಾತ್ರಿ ರಾತ್ರಿ ನಿಮ್ಮ ಮಗಳು ಇಷ್ಟು ದೊಡ್ಡ ಮನಿ ಐತಿ, ನೀವು ನೋಡ್ರಿ ನಮ್ಗೆ ಕೊಡಾಕ್ ಶಾನತನ ಮಾಡ್ತೀರಿ. ಯಾರಿದೆ ಆಟೋ ಬಂದಿದ್ದು ನಮ್ಮ ಮನೆ ಕಡೆ? ಯಾರಪ್ಪ? ನೋಡಪ್ಪ, ನಾ ಕೊಡ್ದು ಮಾತ್ರ 10 ರೂಪಾಯಿ. ನನ್ನ ಸಂದಕ ಇಳಿಸಿ 10 ರೂಪಾಯಿ ತೊಗೊಂಡು ಹೋಗು, ಇಲ್ಲಂತಂದ್ರೆ ಬಿಡ್ಕೋ. ಏನ್ರಿ ಅಮ್ಮಾರ ನೀವು? ಏನೋ ಮಾರಯ್ಯ, ಬೆಳಗ್ಗೆ ಎದ್ಕೊಂಡು ಹಿಂತಾಗಿರಾಗಿ ಕೊಡ್ತು ಅಮ್ಮಾರ. ಸುಳ್ಳ ದೂಸರ ಮಾತ್ರ ಕೊಡ್ಬೇಡ್ರಿ, ನಮಗಿನ್ನ ಭಾಳ ಕೆಲಸ ಇರ್ತಾವಲ್ಲಿ. ಆಟೋ ಸ್ಟ್ಯಾಂಡ್ ಕಡೆ ಹೋಗ್ಬೇಕು, ಮತ್ತೆ ಪ್ಯಾಸೆಂಜರ್ ಬರ್ತಿರ್ತಾರೆ. ಬಡ ಬಡ 150 ರೂಪಾಯಿ ಕೊಡ್ರಿ, ನಿಮ್ಮ ಸಂದಕ ತೊಗೋರಿ ಹೋರಿ. ಹಾಂ, ಚಿಗವ ಚಿಗವ ಚಿಗವನ ಇದೆ. ಓ ಕೌಸಲ್ಯ, ಹೆಂಗವ ಆರಾಮದಿಯಾ? ಅಯ್ಯೋ ಚಿಗವ, ನಾ ಆರಾಮದೀನಿ. ಅಲ್ವೇ ಇಷ್ಟು ದಿನ ಆದಮೇಲೆ ಈ ಮಗಳು ನೆನಪಾದ್ಲಾ? ಏನು ಮಾಡಿದ್ವ? ನನಗಾರ ಯಾರದಾರ ಇರಾಕಿ ನೀವೊಬ್ಬಕ್ಕೆ ಅಲ್ಲನ. ಇಷ್ಟು ದಿನ ಊರಾಕಿದ್ನಿ, ಯಾಕೋ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು. ನೋಡು, ಬಡ್ಜೀವ ವಯಸ್ಸಾಗೈತಿ, ಇನ್ನು ಭಾಳ ದಿನ ಉಳಿಯಂಗಿಲ್ವ. ಎಲ್ಲ ನಿಮ್ಗೆ ಕೊಡೋದಿಲ್ಲ, ಕೊಟ್ಟು ಮುಗಿಸಿ ಇಲ್ಲ ನನ್ನ ಕೊನೆ ದಿನಗಳನ್ನ ನಿಮ್ಮ ಮನೆಗೆ ಕಳೆದ್ರಾತಂಥೇಳಿ ಬಂದೆ. ಅಯ್ಯೋ ದೇವ್ರೆ, ನೀ ಬರ್ತಿ ಅಂತ ಅನ್ಕೊಂಡಿದ್ದೇ ಇಲ್ಲ ಚಿಗವ ನಾನು. ನೀ ಯಾಕೆ ಅನ್ಕೋತಿ ಬಿಡ. ಮಗ ಇಷ್ಟು ದೊಡ್ಡ ಬಂಗ್ಲೆ ಅಂತ ಅರಮನೆ ಕಟ್ಸಾನ, ಆಳು ಕಾಳು ಜಬರ್ದಸ್ತಿ ಜೋರಾಗಿದ್ದಿ. ನಿನಗೆ ನನ್ನ ನೆನಪೆಲ್ಲ ಆಗ್ಬೇಕು, ಹೌದಿಲ್ಲ? ಅಯ್ಯೋ ದೊಡವ, ಹಂಗನ್ಬೇಡ್ಬೇ. ನಿನ್ಕಿಂತ ಹೆಚ್ಚಿನ ಏನೈತಿ. ನಾನು ನೋಡಕ್ಕೆ ಬರಬೇಕು ಅಂತ ಅಂದ್ಕೊಂಡೆ, ಆದ್ರೆ ಏನು ಮಾಡೋದು, ನನಗೂ BP ಶುಗರ ಕಾಯಿಲೆಗಳು ಎಲ್ಲೂ ಹೊರ ಬರೋಕೆ ನೀಗುದನ ಇಲ್ಲ. ಆತು ಬಿಡ, ಹೋಗಲಿ. ಹೆಂಗದಾರ ಮಕ್ಕಳು? ಆರಾಮದಾರ? ಹಾಂ, ಮಕ್ಕಳಿಗೇನವ ಆರಾಮದಾರ. ಸಿದ್ಧಾರ್ಥಗ ಮದುವೆ ಮಾಡೀನಿ. ಇನ್ನು ಸಿದ್ಧಾಂತ ಆಫೀಸ್ ಗೀಫೀಸ್ ನೋಡ್ಕೊಂತ ಹೊಂಟಾನ. ದೊಡ್ಡ ಮಗ ನಾವು ಈಗ. ಆಮೇಲೆ ನನ್ನ ಮೈದನ ಮಗ ಐತಲ್ಲ ರಮೇಶ, ಅವರಿಬ್ಬರು ತಿರ್ಕೊಂಡ್ಬಿಟ್ರವ ಕಾರ್ ಆಕ್ಸಿಡೆಂಟ್ ಒಳಗೆ. ಆ ಹುಡುಗನ್ನು ನಾನು ಸಾಕಿ ದೊಡ್ಡವನು ಮಾಡಿ ಅವನಿಗೂ ಮದುವೆ ಮಾಡಾನೆ. ಈಗ ಎಲ್ಲರೂ ನಮ್ಮ ಮನೆ ಒಳಗೆ ಅದಾರ. ಓಹೋ, ಹಂಗಾರೆ ಇಬ್ಬರು ಸಸ್ತಾರ ಇದ್ದಂಗೆ ಆತು. ಇಬ್ಬರು ಸಸ್ತಾರ ನೋಡುವ. ಚಲೋ ಆತು ಬಿಡುವ, ಚಲೋ ಆತು. ಏನೇ ಕೌಸಲ್ಯ, ಮಕ್ಕಳು ಮದ್ವೆಗೂ ಕರೀಲೇ ಇಲ್ಲಲ್ಲ. ಈ ಚಿಕ್ಕವ ದಾನುದ ಮರ್ತು ಬಿಟ್ಟೆನ. ಅಯ್ಯೋ ಚಿಗವ, ಹಿಂಗೆ ಅನ್ಕೋಕೆ ಹೋಗ್ಬೇಡ. ನನಗೆ ಒಂಚೂರು ಆರಾಮಿರಾಕಿಲ್ಲ. ಹಿಂಗಾಗಿ ಸಿದ್ಧಾಂತನ ಮದ್ವೆ ತಾಬಡ್ತೋಗ್ಬಿಡು ಮಾಡೀನಿ. ಇನ್ನು ರಮೇಶನ ಮದ್ವೆ ಅದೇನಾತಂದ್ರೆ ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗ್ಬಿಟ್ರೆ, ಹೀಗಾಗಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಓಹೋ, ಲಬ್ಬು ಮ್ಯಾರೇಜನ? ಹ್ಞೂ ಚಿಗವ. ಇರ್ಲಿ ಬಿಡು, ಎಲ್ಲ ನಡೆಯಕತ್ತಾವು. ಅವ್ರು ಬೇಕಾದಾರ ನಾಗೋಲ್ರಿ. ಸಸ್ತಾರು ಚಲೋ ಅದಾರಲ್ಲೋ. ಹಾಂ ರೀ, ಅವ್ರಲ್ಲ ಚಲೋ ಅದಾರ. ಅಮ್ಮಾರ ಆಮೇಲೆ ಮಾತಾಡೋದ್ರ ರೀ, ನಾನು 150 ರೂಪಾಯಿ ಕೊಡ್ರಿ. ಅಯ್ಯೋ ಆಪನ, ನೀನ ಇಲ್ಲೇ ನಿಂತ್ಯಾ ನೋಡ್ಪಾ. ನಾ ಕೊಡ್ದ 10 ರೂಪಾಯಿ. ಏ ಕೌಸಲ್ಯ, ಹೇಳೋಂಗ ಈ 10 ವರ್ಷದಿಂದ ನಿನ್ನ ಮನೆಗೆ ಬರ್ತೀನಲ್ಲ, 10 ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡ್ ನಿಂತ್ರ ನಿಮ್ಮ ಮನೆಗೆ ಬರ್ತೀನಿ ಏವನ ಆಟೋಕ್ಕೆ. ಈಗ ನೋಡಿದ್ರೆ 150 ರೂಪಾಯಿ ಕಳತಾನ ಕೌಸಲ್ಯ. ರೊಕ್ಕಕ್ಕೆ ಕಿಮ್ಮತ್ತಿಲ್ಲನ? ನೋಡ್ರಿ ಅಪ್ಪಾರ, ಅವಾಗ್ಲಿಂದ ಈ ಅಮ್ಮಾರ ಹಿಂಗೆ ಹೇಳಕತ್ತಾರ. ಏನು ಮಾಡೋದು ಹೇಳ್ರಿ? ನೀ ತಡಿಪ ಅಂತೀರ? ನೀನು ತಡಿಯ? ಇಲ್ಲೇ ಬಂದೆ ಚಿಗವ, ನಡಿ
ಒಳಗೆ ಹೋಗು ನಡಿ ಹಾಂ ನಡಿ. ನನ್ನ ಒಳಗೆ ಕಳಿಸಿ ಯಾವ ಕೇಳಿದ್ರೆ ರೊಕ್ಕ ಅದು ಕೊಟ್ಟಿದ್ದಿ ಮತ್ತೆ ಅದ್ರೊಳಗೆ ಒಂದು ಸಂತಕ ಐತಿ ತಂದು ಒಳಗಿಡ ನಂಗೆ ಸಂತಕ ನಿಂದ. ಹಾಂ ಆಯ್ತು ನಾ ತರಿಸ್ತೀನಿ ನೀವು ಒಳಗೆ ನಡಿ. ಆಹಾ ಎಂಥ ದೊಡ್ಡ ಬನಿ ಎಂಥ ದೊಡ್ಡ ಬನಿ. ಎಷ್ಟಪ್ಪ ನಿಂದು ಯಾಕಾರ ಆಗಿಂದ ಬಿಡ್ಕೋತೇನೆ ರೀ. ಏನಮ್ಮ ರೀಪ್ಪ ಅವ್ರ 150 ರೂಪಾಯಿ ರೀ. ಹೌದಾ ಅಮ್ಮ ನಮ್ಮ ಚಿಗವ್ವ ಹಂಗೆ ಅವಾಗಿನ ಕಾಲದವರು ರೊಕ್ಕಕ್ಕೆ ಚೌಕಾಸಿ ಭಾಳ ಮಾಡ್ತಾರೆ. ನೀ ತಲೆ ಕೆಡ್ಸ್ಕೊಬಿಡಪ್ಪ. 150 ರೂಪಾಯಿ ಅಲ್ಲ ನಾ ಕೊಡ್ತೀನಿ. ಆ ಸಂದಕ ಒಂಚೂರು ತಂದು ಒಳಗೆ ಇಟ್ಬಿಡಪ್ಪ. ಹೌದಾ ಹಂಗಿದ್ರೆ ಆಯ್ತು ಅಮ್ಮಾರ ಚಲೋ ಆಯ್ತು ಬಿಡ್ರಿ. ನಿಮ್ಮಂಥ ಒಳ್ಳೆ ಮನಸ್ಸು ನಿಮ್ಮ ಚಿಗವ್ವ ಇಲ್ಲ ನೋಡ್ರಿ. ಏನು ಮಾಡೋದು ಜೋರ್ಸೆ ಮಾತಾಡ್ಬಿಡಪ್ಪ. ಕೇಳಿದ್ರೆ ನೀನು ನಾಯಿ ಹಿಟ್ಟಿಂಚಿಲ್ಲ ಹರಿದ ಬಿಡ್ತಾಳಕ್ಕೆ ಆ ನಮ್ಮನೆ ಸಿಟ್ಟಿಗೆ ಮನುಷ್ಯ ಆಳಕ್ಕೆ. ಹಾಂ ನಾ ಕೊಡ್ತೀನಿ. ತೊಗೊಂಬರ್ತೀನಿ ಒಳಗೆ ರೊಕ್ಕದಾವ ನೀನು ಸದ್ಕ ತಂದು ಒಳಗೆ ಇಟ್ಬಿಡಪ್ಪ. ಆಯ್ತು ರೀ ಆಯ್ತು. ಅವ್ವ ದೇವ್ರಿ ಅದೆಂಥ ಮುದುಕಿ ಜೋಡ ಮಾಡಿದಪ್ಪ ಬೆಳಗ್ಗೆ ಎದ್ದು ದೇವ್ರಿ.